ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ. ಇವರು ಮಾತಿನಲ್ಲಿ ಚತುರ, ಮಾಧ್ಯಮಗಳಿಗೆ ಆಹಾರ, ಹೇಳಿಕೆಗಳು ಥರ. ಇವರ ನಡೆ ನುಡಿ ಎಲ್ಲವೂ ಚಿತ್ರ ವಿಚಿತ್ರ. ಇವರು ಆಗಾಗ ಕುಣಿಯುತ್ತಾರೆ, ಏನೋ ಒಂಥರ. ಇವರು ಜೊತೆಗೆ ಹೇಳಿಕೆಗಳ ಸರದಾರ, ಕ್ಷಣಕ್ಕೊಂದು ಹೇಳಿಕೆಗಳನ್ನು ನೀಡುವಂಥ ಸರದಾರ ಇವರು. ಇಷ್ಟು ದಿನ ನಾವು ನಟನಾ ಕ್ಷೇತ್ರದಲ್ಲಿರುವಂತಹ ತಾರೆಯರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ವಿ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ರಾಜಕಾರಣಿ ಬಂದಿದ್ದಾರೆ. ಆದರೂ ಪರವಾಗಿಲ್ಲ, ಜೀವನವೇ ಒಂದು ನಾಟಕ, ನಾವೆಲ್ಲ ಪಾತ್ರಧಾರಿಗಳು ಅನ್ನೋ ಹಾಗೆ ಇವರು ಅಭಿನಯಿಸೋದ್ರಲ್ಲೇನೂ ಕಡಿಮೆ ಇಲ್ಲ. ಆ ಮಾತು ಬೇರೆ. ನಿಮಗೂ ಕೂಡ ಬಹಳಷ್ಟು ಕುತೂಹಲ ಹೆಚ್ಚಾಗ್ತಾ ಇರ್ಬೋದು. ಹಾಗಾದರೆ ಯಾರವರು ಅಂತ ಹೇಳೇ ಬಿಡ್ತೀನಿ. ಓರಣವಾಗಿ ಹೇಳೋದಾದರೆ ಇವರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕ್ಷೇತ್ರದ ಶಾಸಕ, ಅಬಕಾರಿ ಸಚಿವರು. ಆದರೆ ಅದನ್ನೇ ಸ್ವಲ್ಪ ತಮಾಷೆಯಾಗಿ ಹೇಳೋದಾದರೆ ಎಣ್ಣೆ ಮಿನಿಸ್ಟ್ರು, ಡಾನ್ಸ್ ಮಿನಿಸ್ಟ್ರು ರೇಣುಕಾಚಾರ್ಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ರೇಣುಕಾಚಾರ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ರೇಣುಕಾಚಾರ್ಯ ಅವರ ಬಗ್ಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಈಗ ಗೊತ್ತಿಲ್ಲದೆ ಇರೋ ಅನೇಕ ವಿಷಯಗಳನ್ನ ತಿಳ್ಕೊಳ್ಳುವಂಥ ಸಮಯ, ಅದಕ್ಕೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಿ. ಧನ್ಯವಾದಗಳು. ಓಕೆ, ನನ್ನ ಜೊತೆ ಸುವರ್ಣ ಗರ್ಲ್ಸ್ ಕೂಡ ಇದ್ದಾರೆ. ನಾನು ಪ್ರತಿಮಾ. ನಾನು ಶ್ವೇತಾ. ನಾನು ವಿಜಯ. ನಮಸ್ಕಾರ. ನಾನು ಭಾವನಾ. ನಾನು ಪ್ರತಿಮಾ ಭಟ್. ಓಕೆ, ರೇಣುಕಾಚಾರ್ಯ ಅವರು ಸಾಮಾನ್ಯವಾಗಿ ಮಾತು ಆರಂಭ ಮಾಡಿದ್ರೆ ಸಾಕು, ಯಡಿಯೂರಪ್ಪ ನಮ್ಮ ನಾಯಕ ಅಂತ ಶುರು ಮಾಡಿಬಿಡ್ತಾರೆ. ಆದರೆ ಇವತ್ತು ರೇಣುಕಾಚಾರ್ಯ ಅಂದ ತಕ್ಷಣ ನಿಮಗೆ ಏನು ಅನ್ಸುತ್ತೆ? ಏನು ಸಾಧಿಸಿದಿರಿ, ಏನು ಮಾಡಿದಿರಿ ಅಂತ ಅನ್ಸುತ್ತೆ ನಿಮಗೆ? ನಾನು ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿ ಸಾಮಾನ್ಯ ಕುಟುಂಬದಲ್ಲಿ, ಬಹುಶಃ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ನನ್ನ ಜೀವನದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಒಂದು ರೀತಿ ಚೇಷ್ಟೆಗಳು ಜಾಸ್ತಿ. ಈಗಲೂ ಕೂಡ ಆಗ ಕಂಡು ಭಾಳ ಸೀರಿಯಸ್ ಆಗಿ ವಿದ್ಯಾಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕಂತ ನಾನು ಗಂಭೀರವಾಗಿ ಯಾವತ್ತೂ ಪರಿಗಣಿಸಿಲ್ಲ. ಹೌದು. ನನ್ನ ತಂದೆಯವರು ನನ್ನನ್ನು ಲಾಯರ್ ಮಾಡ್ಬೇಕಂತ ಒಂದು ಅಪೇಕ್ಷೆ ಇತ್ತು. 10 ಬಾರಿ ಹೇಳ್ತಿದ್ರು, ಚೆನ್ನಾಗಿ ಅಭ್ಯಾಸ ಮಾಡು ಅಂತ ಹೇಳಿದ್ರು. ಆ ಕಡೆ ಗಮನನೇ ಕೊಡಲಿಲ್ಲ. ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ. ಆ ಸಂದರ್ಭದಲ್ಲಿ ಜಯಪ್ರಕಾಶ್, ನಾನು ವಿದ್ಯಾರ್ಥಿ ದೇಶದಲ್ಲಿದ್ದಾಗ ಈ ಕನ್ನಡ ಪರ ಸಂಘಟನೆಗಳು ತೊಡಗಿಸ್ಕೊಂಡು ಹೋರಾಟಗಳು, ನಂತರ ಜಯಪ್ರಕಾಶ್ ನಾರಾಯಣರವರ ಅವರ ಒಂದು ಸ್ಫೂರ್ತಿಯಿಂದ ಆ ಸಂದರ್ಭದಲ್ಲಿ ಒಂದು ರಾಜಕಾರಣದಲ್ಲಿ ಒಂದು ಗೀಳು. ನನ್ನ ತಾಯಿ ಇವತ್ತು ದಿವಂಗತ ಆಗಿದ್ದಾಳೆ. ನನ್ನ ತಾಯಿ ಹೇಳ್ತಾಯಿದ್ರು, ಬಾಲಕನ ಇದ್ದಾಗ ನನ್ನ ಮಗ ನನಗೆ ಯಾವತ್ತೂ ನನ್ನ ತಾಯಿ ರೇಣುಕಣ್ಣ ಅಂತ ಇದ್ದು, ನನ್ನ ರೇಣುಕಣ್ಣ ಶಾಸಕನಾಗ್ತದೆ ಅಂತ ಹೇಳಿದ್ರು. ಭಾಳ ಜನರಿಗೆ ಆಶ್ಚರ್ಯ ಆಗ್ತಿತ್ತು. ನನಗೆಲ್ಲೋ ಒಂದು ಕಡೆ ನನ್ನ ತಾಯಿ ಹೇಳಿದಂಥ ಮಾತು ಒಂದು ರೀತಿ ಪ್ರೇರಣೆ. ನನ್ನ ವಿದ್ಯಾಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಸಂಸ್ಥೆಗಳು ನಾನು ಪ್ರಾರಂಭ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ. ಈ ಎಲ್ಲದರ ಮಧ್ಯೆಯೂ ನಾನು ಈ ರಾಜಕಾರಣ ಒಂದು ಗೀಳನ್ನಾಗಿ ತೊಡಗಿಸ್ಕೊಂಡಿದ್ದೆ. ಬಹುಶಃ ನನ್ನ ತಾಯಿಯ ಪ್ರೇರಣೆ, ಆಶೀರ್ವಾದ, ನಾನು ರಾಜಕಾರಣಕ್ಕೆ ಬಂದು ಇವತ್ತು ಬೆಳೆದು ನಿಂತಿದೆ ಅಂದರೆ ಬಹುಶಃ ನನ್ನ ತಾಯಿಯ ಪ್ರೇರಣೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಈಗ ರೇಣುಕಾಚಾರ್ಯ ಅವರು ಸಾಮಾನ್ಯವಾಗಿ ರಾಜಕಾರಣಿಗಳು ಅಥವಾ ಮಿನಿಸ್ಟರ್ಸ್ ಆದರೆ ತುಂಬ ಸೀರಿಯಸ್ ಆಗಿರ್ತಾರೆ, ಕೇಳಿದ್ರೆ ಭಾಷಣ ಬಿಗಿಯಕ್ಕೆ ಶುರು ಮಾಡ್ತಾರೆ. ಆದರೆ ರೇಣುಕಾಚಾರ್ಯ ಅವರು ತುಂಬ ಜೋವಿಯಲ್, ಲವಲವಿಕೆಯಿಂದ ಯಾವಾಗಲೂ ಸ್ವಲ್ಪ ಡ್ಯಾನ್ಸು, ಸ್ಟೆಪ್ ಗಿಪ್ ಹಾಕ್ತಾ ಸುತ್ತಮುತ್ತಲಿರೋರು ನಗಿಸ್ತಾ ಇರ್ತಾರೆ. ಈ ಸೆನ್ಸ್ ಆಫ್ ಹ್ಯೂಮರ್ ಅಥವಾ ನಗ್ಸೋದು ಈ ಕಲೆ ಯಾವಾಗ ಬಂದಿದೆ? ರಾಜಕಾರಣಿ ಅಂದರೆ ಹೀಗೆ ಇರ್ಬೇಕಂತ ಏನಿಲ್ಲ. ರಾಜಕಾರಣಿ ಅಂದ ತಕ್ಷಣ ಬಿಳಿ ಬಟ್ಟೆಗಳು, ಮೇಲೆಲ್ಲ ಶುಭ್ರವಾಗಿ ಶ್ವೇತಧಾರಿಯಾಗಿ, ಒಳಗಡೆ ಎಲ್ಲ ಕಲ್ಮಶ, ಆ ರೀತಿ ಜನರು ಎಲ್ಲರೂ ನೀವು ನೋಡ್ತಾ ಇದ್ದೀವಿ. ರಾಜಕಾರಣಿ ಆದವನು ತಂದೆ ಆದ ಒಂದು ವ್ಯಕ್ತಿತ್ವ ಇರಬೇಕು. ನಾವು ಒಳಗಡೆ ನಮ್ಮ ಆತ್ಮ ಪರಿಶುದ್ಧವಾಗಿರಬೇಕು, ಪ್ರಾಮಾಣಿಕತೆ ಇರಬೇಕು. ಜೊತೆಗೆ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಜನ ಭಾಳ ಇವತ್ತು ಬುದ್ಧಿವಂತರು. 5 ವರ್ಷ ನಮಗೆ ಅಧಿಕಾರ ಕೊಡ್ತಾರೆ, ನಂತರ ಬರೋ ದಿನಗಳಲ್ಲಿ ಅವ್ರ ಕೆಲಸ ಆಗಿದ್ರೆ ಬಾ 5 ವರ್ಷ ಆದ್ಮೇಲೆ ನಮ್ಮ ಮನೆ ಬಾಗಿಲಿ ಬರಲೇಬೇಕು, ನೀನು ನೋಡ್ಕೊಂತೀವಿ ಬಾ ಅಂತ ಹೇಳ್ತಾರೆ. ಅಲ್ಲ, ಪೊಲಿಟಿಷಿಯನ್ಸ್ಗೆ ಆ ಭಯ ಇದೆ ಅಂತೀರಾ ನೀವು? ನನಗಂತೂ ಭಯ ಇಲ್ಲ. ಅಲ್ಲ, ಜನರ ಹತ್ರ ಮತ್ತೆ ಹೋಗ್ಬೇಕು. ನನಗಂತೂ ಭಯ ಇಲ್ಲ. ಯಾಕಂದರೆ ನಾನು ಯಾವತ್ತೂ ರಾಜಕೀಯಕ್ಕೆ, ನಾನು ಯಾವುದೇ ಕ್ಷೇತ್ರದಲ್ಲಿರೋದು, ನಾನು ಶಿಕ್ಷಣಕ್ಕೆ ಎಕ್ಸಾಮ್ನಲ್ಲಿ ಪಾಸ್ ಹಾಕಾಗಿಲ್ಲ, ಎಕ್ಸಾಮ್ನಲ್ಲಿ ಫೇಲರು, ಅದರ ರಿಸಲ್ಟ್ ಪಾಸ್ ನಂದು ಯಾವತ್ತು.
ರಾಜಕೀಯದ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಿ ಅಂತ ಅನ್ಸುತ್ತೆ. ಖಂಡಿತ. ಅಲ್ಲ ಕಾಪಿ ಗಿಪಿ ಹೊಡಿತಾ ಇದ್ರಾ ಅಂತ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಫೇಲ್ ರಿಸಲ್ಟ್ ಅಲ್ಲಿ ಪಾಸ್ ಅಂದ್ರೆ ಕಾಪಿ ಹೊಡಿಯೋದಾ? ಸ್ವಲ್ಪ ಹೊಡಿತಾ ಇದ್ರಿ. ಅಭ್ಯಾಸಗಳು ಬೆಳೆಸ್ಕೊಂಡಿದ್ದೆ. ಸ್ವಲ್ಪ ಓದೋದು ಅಭ್ಯಾಸ ಕಡಿಮೆ. ಸಿಕ್ಕಾಕೊಂಡಿರ್ಲಿಲ್ವಾ? ತಾಯಿ ಸರ್ಗಳಿಗೆ ಸಿಗಾಕೊಂಡಿರ್ಲಿಲ್ವಾ? ಕಾಪಿ ಮಾಡ್ತಾ ಆ ಬುದ್ಧಿವಂತಿಕೆ ಎಸ್ಕೇಪ್ ಆಗ್ತದೆ. ಓಕೆ, ಈಗ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ರು ಕಾಲೇಜ್ ಟೈಮಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕಡಿಮೆ ಅಂತ. ಐದರ್ ಮುಂದೆ ಒಂದು ಗುರಿ ಇರಬೇಕು, ಇಲ್ಲ ಹಿಂದೆ ಗೌರಿಯರ್ ಇರಬೇಕು, ಯಾವ್ದಿತ್ತು ಅಂತ ಈಗ ಹಿಂದೆ ಗುರುಗಳಿದ್ರು. ಅಲ್ಲ, ನೀವು ಗೌರಿಯರ್ ಹಿಂದಿದ್ದಿದ್ದ ಅಂತ ಅಲ್ಲ. ಎಲ್ಲಾ ರಾಜಕಾರಣಿಗಳಿಗೂ ರೇಣುಕಾಚಾರ್ಯರಿಗೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಈಗಲೂ ಅದೊಂದು ಜೋವಿಯಲ್ ನೇಚರ್ನ ಉಳಿಸ್ಕೊಂಡಿದ್ದೀರಿ. ರಾಜಕೀಯದ ಜಂಜಾಟದ ನಡುವೆನೂ ಅಲ್ಲಲ್ಲಿ ಒಂದು ಡಾನ್ಸು, ನಮ್ಮ ತಲೆಹರಟಿಗೆ ಆಹಾರ ಎಲ್ಲ ಸಿಗ್ತಾ ಇದೆ. ಸೊ ನೀವು ಮಾಧ್ಯಮದಲ್ಲಿ ಎಲ್ಲ ಒಂದ್ ಕಡೆ ನಮ್ಮನ್ನು ಬಿಂಬಿಸ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ನೋಡಿ, ಒಂದು ನಮ್ಮನ್ನ ಬಹಳ ಹೊಗಳಿದಾಗ, ತೆಗಳಿದಾಗ ನಾವು ಹೈಕ್ ಆಗೋದು, ಅಥವಾ ನಮ್ಮನ್ನ ಬೇರೆ ರೀತಿ ಬಿಂಬಿಸಿದಾಗ ಏನೋ ಒಂದು ರೀತಿ ಮೀಡಿಯಾದ ಬಗ್ಗೆ ಅಥವಾ ಮತ್ತೊಬ್ಬರ ಬಗ್ಗೆ ಯಾವತ್ತು ಅದು ಗಂಭೀರವಾಗಿ ಬೇರೆ ರೀತಿ ಅವ್ರ ಬಗ್ಗೆ ಮಾತಾಡೋದು. ನಾನು ಎರಡನ್ನೂ ಸವಾಲು ಸ್ವೀಕಾರ ಮಾಡಿ ನನ್ನದೇ ಆದ ಒಂದು ದಾರಿಯಲ್ಲಿ ನಡೀತಕ್ಕಂಥ ವ್ಯಕ್ತಿ ರೇಣುಕಾಚಾರ್ಯ. ಹನ್ನೊಂದು ನಾನಲ್ಲ, ರೇಣುಕಾಚಾರ್ಯನೇ. ಇಲ್ಲಿ ಇದು ಬಾಲ್ಯದಿಂದ ಹಂಗಿತ್ತ ನಿಮ್ಗೆ ಅಂತ ಆ ಜೋಬಿಯಲ್ಲಿ ಅಷ್ಟೇ. ನಾನು ಹೇಗಿದ್ರಿ ಬಾಲ್ಯ ನಿಮ್ದು ಹೇಗಿತ್ತು ನೆನ್ಸ್ಕೊಳ್ಳೋದಾದ್ರೆ? ನಾನು ಚಿಕ್ಕವನಾಗಿದ್ದಾಗ ವಿದ್ಯಾಕ್ಷೇತ್ರದಲ್ಲಿ ಅಭ್ಯಾಸ ಮಾಡುವಾಗ ಈ ಚೇಷ್ಟೆಗಳು ಹುಡುಗರಿಗೆ, ನಾನು ನಮ್ಮ ಕ್ಲಾಸ್ ರೂಮ್ನಲ್ಲಿ ನಾನು ಯಾವತ್ತು ಹೇಳಿದೆ, ನಮ್ಮ ಹಿರಿಯರು ಹೇಳ್ತಾರೆ, ಈ ಓದೋಕ್ಕೆ ಮಾತ್ರ ಕರಿಬೇಡ, ಗಲಾಟೆ ಮಾತ್ರ ಮರಿಬೇಡ. ಅದ್ರ ಜೊತೆಗೆ ನಾನು ಯಾವತ್ತು ಲಾಸ್ಟ್ ಬೆಂಚು, ಫಸ್ಟ್ ಬೆಂಚಲ್ಲಿ ಕೂರ್ತಿರ್ಲಿಲ್ಲ. ನನ್ನ ತಂದೆ ಶಿಕ್ಷಕರು, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ತಂದೆ 5 ಗಂಟೆಗೆ ಎದ್ದು ಓದ್ಬೇಕಪ್ಪ ಅಂದರೆ ಅವ್ರು ಹೇಳಿಸ್ತಾಯಿದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ಆಯಿತು, ಅವರು ಬಾಯ್ಬಿಟ್ಟು ಹೇಳೋದು, ಭಾಳ ಬಾಯ್ಬಿಟ್ಟು ಓದ್ಬೇಕಿದ್ರು. ಸುಮ್ಮನೆ ಜೋರಾಗೆ 1 2 3 ಅಂದಂಗೆ ಮಾಡಿ ಸ್ವಲ್ಪ ಸ್ಲೋಗಿ ಹಾಗೆ ಮಲಗಿಬಿಡ್ತೀವಿ. ಶಾಲೆಗೆ ಎಲ್ಲಿವರೆಗೂ ಓದಿದ್ದೀರಿ ಅಂದ್ರೆ ನಿದ್ದೆ ಬರೋ ತನಕ ಅನ್ನೋಂಗೆ ಆಯ್ತು. ಕಾರ್ಯಕ್ರಮಗಳಲ್ಲಿ ನಿದ್ದೆ ಮಾಡೋದು ಜಾಸ್ತಿ ಇಲ್ಲ ಸರ್ ನಾನು ರಾಜಕಾರಣ? ಯಾವತ್ತೂ ನನ್ನ ಜೀವನದಲ್ಲಿ ನಾನು ಯಾವುದೇ ಕಡೆ ಒಂದು ಸಮಾರಂಭಗಳಲ್ಲೂ ನಿದ್ರೆ ಮಾಡಿಲ್ಲ. ನಾನು ಯಾವುದೇ ವಿಷಯಗಳನ್ನು, ನಮ್ಮ ಜನ ಏನು ಹೇಳ್ತಾರೆ, ನಾಯಕರು ಏನು ಹೇಳ್ತಾರೆ, ಆ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ನಾನು ಆಲಿಸ್ತೀನಿ. ನಂತರ ನಾನು ನನ್ನ ಶೈಲಿಯಲ್ಲಿ ಏನು ಮಾಡಬೇಕು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆ, ರೇಣುಕಾಚಾರ್ಯ ಅವ್ರ ಜೊತೆ ಇನ್ನೂ ಬಹಳಷ್ಟು ಮಾತಾಡೋದಿದೆ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಮಾತಾಡಲಿ ಅಂತ ಮತ್ತೊಂದು ಮಾತಿನಲ್ಲಿ gift ಭಾಳ ಕೊಡ್ತಾ ಕಡಿಮೆ ಇದ್ದೀನಿ. ಇದೆ. ಅಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾತಾಡಿ ಅಂತ. ಈ ಗಿಫ್ಟ್ ನೋಡಿದ ತಕ್ಷಣ ನಿಮಗೆ ಬಹುಶಃ ಸ್ಫೂರ್ತಿ ಬರ್ಬೋದು. ಇನ್ನೊಂದು ಸ್ವಲ್ಪ ತೆಗೆದು ನೋಡ್ಬೇಕು ನೀವು ಇದನ್ನ. ನಿಮ್ಗಾಗೆ ಕೊಟ್ಟಿರೋ ಸ್ವೀಕಾರ ಮಾಡ್ತೀನಿ. ಏನಿದೆ ಅಂತ ನಿಮ್ಗೆ ಏನಾದರೂ ಗೆಸ್ ಮಾಡಬಹುದಾ? ನಾನು ಇದಕ್ಕೆ ತದ್ವಿರುದ್ಧ. ಅಂದ್ರೆ ಅಲ್ಲ, ಯಾವ್ದು ಇದಕ್ಕೆ ಅಂದ್ರೆ ನಗ್ನಗ್ತಾ ನೋಟದಲ್ಲಲ್ಲ. ಯಾವ ವಿಷಯದಲ್ಲಿ ಇದು? ನೋಟದಲ್ಲಲ್ಲ. ಇನ್ನೊಂದು ನೋಡಿ ಈಗ. ಕ್ಯಾಪ್ ಹಾಕ್ಬಿಡಿ, ನೀವು ಟೋಪಿ ಹಾಕ್ಬಿಡಿ, ಪರವಾಗಿಲ್ಲ. ನಾನು ಯಾರಿಗೂ ಟೋಪಿ ಹಾಕಿ ಅಭ್ಯಾಸನೇ ಇಲ್ಲ. ಅದು ಬಗ್ಬೇಕಾದ್ರೂ ಹಾಕ್ಬೇಕಾಗಿಲ್ಲ. ಯಾವತ್ತೂ ಅಭ್ಯಾಸನೇ ಇಲ್ಲ. ಓಕೆ, ನಿಮ್ ಜೊತೆ ನಾಳೆ ನನ್ನ ಮಗಳು ಕೊಟ್ಬಿಡ್ತೀನಿ. ಖಂಡಿತ ನಿಮ್ ಜೊತೆ ಇನ್ನು ಬಹಳಷ್ಟು ಮಾತಾಡಲಿದೆ. ಸೊ ರೇಣುಕಾಚಾರ್ಯ ಅವರು ವಿದ್ಯಾಭ್ಯಾಸ ಅಂತೂ ಅರ್ಧಕ್ಕೆ ಮೊಟಕುಗೊಳಿಸಿದ್ರು, ಜೊತೆಗೆ ನಂತರ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ್ರು. ರೇಣುಕಾಚಾರ್ಯ ಅವರು ಅಂದ್ರೆ ರಾಜಕೀಯನೇ ಜಾಸ್ತಿಯಾಗಿ ಬರೋದು, ಆದ್ರೆ ರಾಜಕೀಯೇತರ ವಿಷಯಗಳು, ರಾಜಕೀಯ ಬಿಟ್ಟು ಅವರು ಬೇರೆ ಏನಾಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.